ವರ್ಷಗಳ ಕಾಲ ಇದೇ ಭಾರತೀಯರು ಅಂತ ಅನ್ನಿಸ್ಕೊಂಡವರು, ಮೇಲ್ಜಾತಿ ಅಂತ ಅನ್ನಿಸ್ಕೊಂಡವರು ಇಲ್ಲಿನ ಶೂದ್ರರಿಗೆ ಮತ್ತು ಅಸ್ಪೃಶ್ಯರಿಗೆ 2000 ವರ್ಷಗಳ ಕಾಲ ಸ್ವಾತಂತ್ರ್ಯವನ್ನು ಕಿತ್ಕೊಂಡಿದ್ರಲ್ಲ. ಬ್ರಿಟಿಷರು ಬಂದು ಮೊನ್ನೆ ಕಿತ್ಕೊಂಡಿರೋದಲ್ಲ ಸ್ವಾತಂತ್ರ್ಯ, 2000 ವರ್ಷಗಳಿಂದ ಜನಗಳ ಸ್ವಾತಂತ್ರ್ಯವನ್ನು ಕಿತ್ಕೊಂಡಿದ್ದೀರಲ್ಲ, ಅದರ ಪರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟ ಮಾಡಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ರಚನಾ ಸಮಿತಿಗೆ ಅಂಬೇಡ್ಕರ್ ಸಂವಿಧಾನ ರಚನಾ ಸಮಿತಿಗೆ ಯಾರ ಮರ್ಜಿ ಮುಲಾಜಿಂದ ಒಳಗಾಗಲಿಲ್ಲ. ಚುನಾವಣೆ ಇತ್ತು, ಆ ಚುನಾವಣೆಗೆ ಕಂಟೆಸ್ಟ್ ಮಾಡಿದಾಗ ಕಾಂಗ್ರೆಸ್ ಅವ್ರ ವಿರುದ್ಧ ಕ್ಯಾಂಡಿಡೇಟ್ ಹಾಕಿತ್ತು. ಅವತ್ತಿನ ಜನಸಂಘ ಅಂದ್ರೆ ಇವತ್ತಿನ ಬಿಜೆಪಿ ಸಪೋರ್ಟ್ ಮಾಡ್ತು. ಒಂದ್ ನಿಮಿಷ ಕಾಂಗ್ರೆಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧ ಕ್ಯಾಂಡಿಡೇಟ್ ಹಾಕಿದ್ರು. ಕಾಂಗ್ರೆಸ್ ಪರವಾಗಿ ಕಮ್ಯುನಿಸ್ಟರು ಮತ್ತು ಅವತ್ತಿನ ಜನಸಂಘ ಇವತ್ತಿನ ಬಿಜೆಪಿ ಸೇರ್ಕೊಂಡು 3 ಜನ ಸೇರ್ಕೊಂಡು ಕಾಂಗ್ರೆಸ್, ಬಿಜೆಪಿ, ಕಮ್ಯುನಿಸ್ಟರು ಸೇರ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಸೋಲಿಸಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸೋಲಿಸಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ರಚನಾ ಸಮಿತಿಗೆ ಬಂದದ್ದು ಇವ್ರು ಹೇಳಿದ್ರಲ್ಲ, ಜೋಗೇಂದ್ರನಾಥ ಮಂಡಲಿ ಗೆದ್ದಿದ್ರಲ್ಲ, ಆ ಸ್ಥಾನವನ್ನ ಬಿಟ್ಟುಕೊಟ್ರು. ಬಂಗಾಳದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ರಚನಾ ಸಮಿತಿಗೆ ಬಂದ ಹೊರತು ಕಾಂಗ್ರೆಸ್ಸಿನ ಕೃಪಾಕಟಾಕ್ಷದಿಂದ ಅಲ್ಲ ಅಂತ ಸ್ಪಷ್ಟಪಡಿಸ್ತೀನಿ. ಸರ್ ಮಹೇಶ್ ಸರ್ ನಮಸ್ತೆ. ಮನು ವೈಷ್ಣವ್ ಅಂತ ಬಿಜೆಪಿ ಕಾರ್ಯಕರ್ತ. ಸರ್ ಇವತ್ತಿನ ವಿಚಾರ ಏನು ಅಂದ್ರೆ, ಈಗ ಹೆಸರು ತಿದ್ದುಪಡಿ ಮಾಡಿರೋದಕ್ಕೆ ಒಂದೊಂದ್ ಕಡೆ ಚರ್ಚೆ ನಡೀತದೆ. ಒಂದು ವೇಳೆ ಮಹಾತ್ಮ ಗಾಂಧೀಜಿ ಅವರೇನಾದ್ರು ಇದ್ದಿದ್ರೆ ಇದಕ್ಕೆ ಅವ್ರದ್ದು ಸಹ ಸಹಮತ ಇರ್ತಾ ಇತ್ತು, ನನ್ನ ಅನಿಸಿಕೆ ಸರ್. ಯಾಕೆಂದ್ರೆ ಅವರು ರಾಮನ ಅಷ್ಟೊಂದು ಆ ಲೆವೆಲ್ಗೆ ಆರಾಧನೆ ಮಾಡ್ತಿದ್ರು, ಅವರು ಸಹ ಒಪ್ತಿದ್ರು ಸರ್. ಜೊತೆಗೆ ಈಗೇನ್ ಹೆಸರು ತಿದ್ದುಪಡಿ, ಈಗ ಸಂವಿಧಾನವನ್ನು ಕಾಂಗ್ರೆಸ್ಸಿಗರು 108 ಬಾರಿ ತಿದ್ದುಪಡಿ ಮಾಡಿದ್ದಾರೆ. ಅದರ ಬಗ್ಗೆ ಏನ್ ಹೇಳ್ತೀರಾ ಸರ್? ಸಂವಿಧಾನವನ್ನ ತಿದ್ದುಪಡಿ ಮಾಡಲಿಕ್ಕೆ ಸಂವಿಧಾನದಲ್ಲೇ ಅವಕಾಶ ಇದೆ. ಒಂದ್ ನಿಮಿಷ ನನ್ನ ಉತ್ತರ ಕೊಡ್ಲಾ ಹೇಳ. ಸಂವಿಧಾನದ ತಿದ್ದುಪಡಿಗೆ ಸಂವಿಧಾನದಲ್ಲಿ ಅವಕಾಶ ಇದೆ. ಆದರೆ ಅಷ್ಟು ಸಂವಿಧಾನದ ತಿದ್ದುಪಡಿಯಿಂದ ಆದಂತ ಪರಿಣಾಮ ಏನು ಅಂದ್ರೆ, ಈ ದೇಶದಲ್ಲಿ 2 ಬಹಳ ಇಂಪಾರ್ಟೆಂಟ್ ಆದಂತ ವಿಚಾರವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಎತ್ತಿದ್ದಾರೆ. ಈ ದೇಶದಲ್ಲಿ ಸಾಮಾಜಿಕ ಅಸಮಾನತೆ ಇದೆ, ಆರ್ಥಿಕ ಅಸಮಾನತೆ ಇದೆ, ರಾಜಕೀಯ ಸಮಾನತೆಯನ್ನು ನಾನು ಆಲ್ರೆಡಿ ಕೊಟ್ಟಿದ್ದೀನಿ. ಒಬ್ಬ ವ್ಯಕ್ತಿಗೆ ಒಂದು ಓಟು, ಒಂದು ಓಟಿಗೆ ಒಂದು ಮೌಲ್ಯ. ಈ ರಾಜಕೀಯ ಸಮಾನತೆಯನ್ನು ಬಳಸಿಕೊಂಡು ಯಾರು ಸರ್ಕಾರದ ಗದ್ದುಗೆಯನ್ನು ಹಿಡ್ಕೋತೀರಿ, ನಿಮ್ಮ ಕೆಲಸ ಏನು ಅಂದ್ರೆ, ಈ ದೇಶದಲ್ಲಿ 2000 ವರ್ಷಗಳಿಂದ ಸಾಮಾಜಿಕ ಅಸಮಾನತೆ ಇದೆ. ಅಂದ್ರೆ ಜಾತಿಗಳಿದೆ. ಅವನ್ ಗೌಡ, ಕುರುಬ, ಕುಂಬಾರ, ಅಗಸ, ಉಪ್ಪಾರ, ಗಾಣಿಗ, ಈಡಿಗ, SC ST ಅಂತಕ್ಕಂಥ ಜಾತಿಗಳಿದೆಯಲ್ಲ, ಇದನ್ನ ಜಾತಿ ವ್ಯವಸ್ಥೆಯನ್ನ ತೊಡೆದಾಕ್ಬೇಕು, ಅಸ್ಪೃಶ್ಯತೆಯನ್ನ ತೊಡೆದಾಕ್ಬೇಕು. ಅದಕ್ಕೆ ಸಾಮಾಜಿಕ ಪರಿವರ್ತನೆ ಬೇಕಾದಾಗ ನೀವು ತಿದ್ದುಪಡಿಯನ್ನ ಮಾಡಬಹುದು. ಎರಡನೇದು, ಆರ್ಥಿಕವಾಗಿ ಒಬ್ಬ ತುಂಬಾ ಶ್ರೀಮಂತ, ಒಬ್ಬ ತುಂಬಾ ಬಡವ, ತುಂಬಾ ಡಿಫರೆನ್ಸಸ್ ಇದೆ. ಈ 1000 ವರ್ಷಗಳಿಂದ ನಡ್ಕೊ ಬರ್ತಾ ಇದೆ. ಈ ಅಸಮಾನತೆ ಹೋಗಬೇಕು. ಈ ಆರ್ಥಿಕ ಅಸಮಾನತೆ ಮತ್ತು ಸಾಮಾಜಿಕ ಅಸಮಾನತೆಯನ್ನ ಸರಿ ಮಾಡಲಿಕ್ಕೆ ಸಂವಿಧಾನದಲ್ಲಿ ತಿದ್ದುಪಡಿಗೆ ಅವಕಾಶ ಇದೆ. ಆದ್ರೆ ತಿದ್ದುಪಡಿಯನ್ನ ಮಾಡಿದ್ರು ಅವ್ರು ಹೇಳ್ದಂಗೆ 108 ಬಾರಿ ತಿದ್ದುಪಡಿಯನ್ನ ಮಾಡಿದ್ದಾರೆ, ಈಗಲೂ ಮಾಡ್ತಾ ಇದ್ದಾರೆ. ಅಲ್ಟಿಮೇಟ್ಲಿ ಈ ದೇಶದಲ್ಲಿ ಜಾತಿ ಹೋಗ್ಲಿಲ್ಲ, ಅಸ್ಪೃಶ್ಯತೆ ಹೋಗ್ಲಿಲ್ಲ, ಬಡತನ ಹೋಗ್ಲಿಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು, ಸಿಸ್ಟಮ್ ಅಂತಕ್ಕಂಥದ್ದು ಸಂವಿಧಾನ ಕರೆಕ್ಟ್ ಆಗಿದೆ. ಆಳುತ್ತಕ್ಕಂಥವ್ರು, ರೂಲ್ ಮಾಡ್ತಕ್ಕಂಥವ್ರು ಹೇಡಿಗಳಾದ್ರೆ, ರೂಲ್ ಮಾಡ್ತಾ ಇರ್ತಕ್ಕಂಥವ್ರು ಭ್ರಷ್ಟರಾದ್ರೆ ಈ ವ್ಯವಸ್ಥೆ ಸರಿ ಹೋಗಲ್ಲ ಅಂತ ಸರ್ ಮಾತಾಡ್ತಾ ಹೇಳಿದ್ರು. ಜನಸಂಘ ಅಂಬೇಡ್ಕರ್ ಅವ್ರನ್ನ ಸೋಲಿಸೋದಕ್ಕೆ ಪ್ರಯತ್ನ ಪಡ್ತು ಅಂತ. ಫ್ಯಾಕ್ಚುಯಲ್ ಇನ್ಕರೆಕ್ಟ್. 1954-53 ಜನಸಂಘ ಆಯಿತು. ಜನಸಂಘವನ್ನ ಸಂಸ್ಥಾಪನೆ ಮಾಡಿದ್ದು ಶ್ಯಾಮ ಪ್ರಸಾದ್ ಮುಖರ್ಜಿ ಅವರು ಬಂಗಾಳದಿಂದ ಬಂದು. ಯಾವಾಗ ಅಂಬೇಡ್ಕರ್ ಅವರು ಬಂಗಾಳದ ಬೈ ಇಲೆಕ್ಷನ್ ಅಲ್ಲಿ ಗೆದ್ರು, ಚುನಾವಣೆ ನಿಂತರು, ಅವತ್ತು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಎಲ್ಲಾ ಭಿನ್ನಾಭಿಪ್ರಾಯಗಳನ್ನ ಬಿಟ್ಟು ಅಂಬೇಡ್ಕರ್ ಜೊತೆಗೆ ನಿಂತ್ಕೊಂಡು ಅವ್ರು ರಾಜ್ಯಸಭೆ ಬರೋದಕ್ಕೆ ಸಹಾಯ ಮಾಡಿದ್ದಾರೆ. ಇಟ್ ಈಸ್ ಫ್ಯಾಕ್ಚುಯಲಿ ನಿಮ್ಗೆ ರೆಕಾರ್ಡ್ ಇದೆ. ಅಜಿತ್ ಸರ್, ನಿಮ್ಗೆ ಪ್ರಶ್ನೆ ಸರ್. ಹೇಳಿ ಮೇಡಮ್. ನೋಡಿ ಸರ್, ಈಗ ಮಹಾತ್ಮ ಗಾಂಧಿ ಹೆಸರನ್ನ ಚೇಂಜ್ ಮಾಡ್ತಾರೆ ಅಂತ ನಮ್ಮ ಕಾಂಗ್ರೆಸ್ ಅವರು ರಾಷ್ಟ್ರವ್ಯಾಪಿಯಾಗಿ ಒಂದು ಪ್ರತಿಭಟನೆಯನ್ನ ನಾವು ಹಮ್ಮಿಕೊಂಡಿದೀವಿ. ನೋಡಿ, ನಮ್ಮ ಯೋಜನೆ ಹೆಸರು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್. ನೀವು ಮಾಡಿರೋದು ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಅಂತ. ನೀವು ಅದನ್ನ VB ರಾಮ್ಜಿ ಅಂತ ಕರೆದ್ರಿ, ನಾವು ಅದನ್ನ VB ಗ್ರಾಮ್ಜಿ ಅಂತ ಕರೆದ್ವಿ. ಇದರಲ್ಲಿ ರಾಮ ಎಲ್ಲಿದ್ದಾರೆ ಸರ್? ನನಗೆ ಗೊತ್ತಿಲ್ಲ. ರಾಮ ಎಲ್ಲಿದ್ದಾರೆ ನನಗೆ ಗೊತ್ತಿಲ್ಲ. ನೀವೇ ಸೃಷ್ಟಿ ಮಾಡಿದ್ರಿ ಅಲ್ವಾ? ನೀವೇ ರಾಮ ನೋಡಿ, ಹಿಂಗೆ ನೀವು ಓದೋದೇ ಹೀಗೆ VBG ರಾಮ್ಜಿ ನೀವು ಪ್ರನೌನ್ಸ್ ಮಾಡಿದ್ದು. ಮಾಧ್ಯಮಗಳು ಪ್ರನೌನ್ಸ್ ಮಾಡ್ತಾ ಇರೋದು ದೇಶವ್ಯಾಪಿಯಾಗಿ ಈ ಯೋಜನೆಯನ್ನ ರಾಮನ ಹೆಸರಿಟ್ಟಿದೀವಿ ಅಂತ ಮಂಕು ಬೂದಿ ಎರಚೋ ಒಂದು ಪ್ರಯತ್ನ ಯಾಕೆ? ಇದರಲ್ಲಿ ಇರೋದು ನಾಥೂರಾಮ್ ಗೂಡ್ಸೇನಾ, ಗಾಂಧೀಜಿಯನ್ನು ಕೊಂದಂತಹ ನಾಥೂರಾಮ್ ಗೂಡ್ಸೆ ಅವರ ಹೆಸರನ್ನ ಹಿಂಗಿಟ್ರ? ಅದನ್ನ ಯಾಕೆ ನೀವು VB ಗ್ರಾಮ್ಜಿ ಅಂತ ಓದಬಾರ್ದು? ಅರ್ಥ ಆಯ್ತು. ನೀವು ಮಹಾತ್ಮ ಗಾಂಧಿ ಗ್ರಾಮೀಣ ರೋಜ್ಗಾರ್ ಯೋಜನೆ ಅಂತ ಹೇಳ್ತಿರಲ್ಲ, ಯಾವತ್ತಾದ್ರೂ ಮಹಾತ್ಮ ಗಾಂಧಿ ಅಂತ ಹೇಳಿದ್ರು ಮನ್ರೇಗಾ ಅಂತಾನೆ ಹೇಳ್ತಾ ಇದ್ರು? ಮಹಾತ್ಮ ಗಾಂಧಿ ಇತ್ತು ಸೈಡ್ ಅಲ್ಲೇ, ಮನ್ರೇಗಾ ಅಂತ ಇದ್ರಿ ಅಷ್ಟೇ. ಹಂಗೆ ಇದು ರಾಮ್ಜಿ ಆಗಿದ್ದು.
ನೀವು ಹೆಂಗೆ ಮನ್ರೇಗಾ ಅಂದ್ರು ಮಹಾತ್ಮ ಗಾಂಧಿನ ಬಿಟ್ಟು ಇಲ್ಲ ಅಲ್ಲಿ ನೀವು ಮನ್ರೇಗಾ ಹೆಂಗ್ ಬಂತು ಮಹಾತ್ಮ ಗಾಂಧೀಜಿ ಅಂತ ಒಂದ್ ದಿವಸ ಹೇಳಿಲ್ಲಲ್ಲ. ಇವತ್ತು ನಿಮ್ಗೆ ಹೆಸರು ಬದಲಾದಾಗ ಅದ್ರಲ್ಲಿ ಮಹಾತ್ಮ ಗಾಂಧೀಜಿ ಬದಲಾಗಿದೆ. ಜೀವನ ಇಡೀ ಮನ್ರೇಗಾ ಅಂದ್ರೆ ಒಂದ್ ದಿವಸ ರಾಹುಲ್ ಗಾಂಧಿ ಅವರು ಲೋಕಸಭೆಯಲ್ಲಿ ಮಹಾತ್ಮ ಗಾಂಧಿ ಹೆಸರು ಹೇಳಿದ್ರ ಮನ್ರೇಗಾ ನಾವು ಮಾಡಿದ್ರಿ ಹೇಳ್ಬೋದಿತ್ತಲ್ಲ ಮಹಾತ್ಮ ಗಾಂಧಿ ಅಂತ ಹೇಳ್ಬೋದಿತ್ತಲ್ಲ. ಯಾಕೆ ಮನ್ರೇಗಾ ಅಂತ ಯಾಕೆ ಹೇಳಿದ್ರಿ? ಆಯ್ತು, ಇವಾಗ ಮೇಡಮ್ಗೆನೆ ಪ್ರಶ್ನೆ. ಮೊನ್ನೆ ರಾಜ್ಯಪಾಲರಿಗೆ ಬರೆದುಕೊಟ್ಟ ಆ ಭಾಷಣದ ಪ್ರತಿಯಲ್ಲೂ ಕೂಡ ಮೊನ್ನೆ ರಾಹುಲ್ ಗಾಂಧಿ ಅವರು ಮಾತನಾಡಿದಾಗ್ಲೂ ಕೂಡ ವಿಬಿಜಿ ರಾಮ್ಜಿ ಅಂತ ಹೇಳದೆ ವಿಬಿ ಗ್ರಾಮ್ಜಿ ಅಂತ ಹೇಳಿದ್ರು. ಒಬ್ಜೆಕ್ಟ್ ಯಾರು ಮಾಡಿದ್ರು ಅದಕ್ಕೆ? ಬಿಜೆಪಿ ಅವರು ಅಬ್ಜೆಕ್ಟ್ ಮಾಡಿದ್ರ? ಬಿಜೆಪಿ ಅವರು ಕಾಮನ್ ಆಗಿ ಎಲ್ಲಾ ಕಡೆ ರಾಮ್ಜಿ ಅನ್ನೋ ಹೆಸರನ್ನ ಉಪಯೋಗಿಸಿ ಮಂಕು ಬೂದಿ ಎರಚೋ ಪ್ರಯತ್ನ. ಅವರು ರಾಮ ಅಂತಾರೆ, ನೀವು ಗ್ರಾಮ ಅನ್ನಿ. ನಮಗ್ ಬೇಕಾಗಿರೋದು ಹಳ್ಳಿಗಳ ಉದ್ಧಾರ ಅಷ್ಟೇ. ಸಿಂಪಲ್. ಮಹೇಶ್ ಅವರೇ, ತಾವು ಒಂದ್ ಮಾತು ಹೇಳಿದ್ರಿ, ಸಾವಿರಾರು ವರ್ಷಗಳಿಂದ ದಲಿತರನ್ನ ಕಸ ತೆಗಿಲಿಕ್ಕೆ ಅಥವಾ ಗಲೀಜನ್ನ ಎತ್ತಕ್ಕೆ ಅಂತ ಹೇಳ್ಬಿಟ್ಟು ಉಪಯೋಗಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು, ಅದನ್ನ ನೀವುಗಳು ಈಗ ಬುದ್ಧಿಜೀವಿಗಳನ್ನು ಅದನ್ನ ಯಾಕೆ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀರಾ? ನೀವ್ ಯಾಕೆ ಅದನ್ನ ಸ್ಟಾಪ್ ಮಾಡಿಲ್ಲ? ನೀವ್ ಯಾಕೆ ಅನೌನ್ಸ್ ಮಾಡ್ತಾ ಇಲ್ಲ? ಇವೆಲ್ಲ ಕೆಲಸಗಳನ್ನ ನಾವು ಮಾಡಲ್ಲ, ಎಲ್ಲರೂ ಸೇರಿ ಮಾಡೋಣ, ನಾವುಗಳು ಒಂದೇ ಮಾಡಲ್ಲ, ನಮ್ಗೆ ಏನ್ ಸರ್ಕಾರದಿಂದ ಸವಲತ್ತುಗಳು ಕೊಡ್ತಾ ಇದಾವೆ ಅದೆಲ್ಲ ಬೇಡ, ಜನಸಾಮಾನ್ಯರಿಗೆ ಎಲ್ರಿಗೂ ಏನ್ ಸವಲತ್ತು ಕೊಡ್ತಾ ಇದಾರೋ ಆ ಸವಲತ್ತು ಒಂದೇ ಸಾಕು ಅಂತ ನೀವುಗಳು ಯಾಕೆ ಪ್ರೊಟೆಸ್ಟ್ ಮಾಡಿಲ್ಲ? ಯಾಕೆ ಅದನ್ನ ಸ್ಟಾಪ್ ಮಾಡಿಲ್ಲ? ಅಲ್ಲದೆ ಹೋದ್ರೂ ಕೂಡ, ಇವತ್ತಿನ ಚರ್ಚೆ ಇದಲ್ಲದೆ ಹೋದ್ರೂ ಕೂಡ ಇದಕ್ಕೆ ಪೂರಕವಾಗಿ ನಾನು ಕೇಳ್ತೀನಿ, ಬಡವರು ಗ್ರಾಮೀಣ ಭಾಗದವರನ್ನ ಉದ್ಧಾರ ಮಾಡಬೇಕು ಅಂತಾನೆ ಈ ಯೋಜನೆ ಆಗಿರೋದ್ರಿಂದ ಇಲ್ಲೂ ಕೂಡ SC ST ಗಳಿಗೆನೆ ಪ್ರತ್ಯೇಕವಾಗಿ, ಮೇಲ್ವರ್ಗದವರಿಗೆ ಪ್ರತ್ಯೇಕವಾಗಿ ಈ ವಿಂಗಡಣೆ ಬೇಕಾ ನಿಜವಾಗ್ಲು ಅಂತ ಹೇಳಿ ಇದಕ್ಕೆ ಪೂರಕವಾಗಿ. ಮೇಡಮ್, ಒಳ್ಳೆ ಪ್ರಶ್ನೆ. ನಮ್ಮ ಸಮುದಾಯಗಳಿಗೆ, ದಲಿತ ಸಮುದಾಯಗಳಿಗೆ ಅಥವಾ ಯಾರಿಗೂ ಕುರಿನೇ ಕಾಯ್ಬೇಕು, ಒಕ್ಕಲಿಗ ಹೊಲನೇ ಉಳ್ಬೇಕು, ಈಡಿಗ ಹೆಂಡನೆ ಮಾರಬೇಕು, SCಗಳು ಕಸನೇ ಗುಡಿಸ್ಬೇಕು ಅಂತಕ್ಕಂಥದ್ದು ಸಂವಿಧಾನದ ನಂತರ ವ್ಯಾನಿಶ್ ಆಗಿದೆ. ಅದು ಅನ್ಕಾನ್ಸ್ಟಿಟ್ಯೂಷನಲ್ ಆಗುತ್ತೆ. ಅದನ್ನ ಜಾರಿ ಮಾಡಬೇಕಾಗಿದ್ದು ಯಾರು ಅಂದ್ರೆ ಸರ್ಕಾರ, ವ್ಯಕ್ತಿಗಳ ಸಮುದಾಯ. ನೀವು ಮೇಡಮ್ ಒಂದ್ ನಿಮಿಷ, ಈ 75 ವರ್ಷ ಕೇಳಿಸ್ಕೊಳ್ಳಿ ಮೇಡಮ್, 75 ವರ್ಷ ಆದ್ರೂ 55 ವರ್ಷ ಆಳ್ವಿಕೆ ಮಾಡಿದ ಕಾಂಗ್ರೆಸ್ ಸರ್ಕಾರ, ಈಗ ಮೊನ್ನೆ 12 ವರ್ಷದಿಂದ ಆಳ್ವಿಕೆ ಮಾಡ್ತಾ ಇರ್ತಕ್ಕಂಥ ಬಿಜೆಪಿ ಸರ್ಕಾರ ಈ ಅನ್ಯಾಯವನ್ನ ನಿಲ್ಲಿಸಬೇಕಾಗಿತ್ತು. ನೀವ್ಯಾಕೆ ನಿಲ್ಲಿಸಿಲ್ಲ? ನೀವು ಸ್ಟಾಪ್ ಮಾಡ್ರಿ. ಜನಗಳಿಗೆ ಉದ್ಯೋಗ ಕೊಡ್ರಿ. ಉದ್ಯೋಗ ಕೊಟ್ಟಿದ್ದೀರಾ? ಸರ್, ನಿಮ್ಗೆ ನನ್ ಪ್ರಶ್ನೆ. ನೀವ್ ಹೇಳಿದ್ರಿ ಗೋಡ್ಸೆ ಅವರು ಭೌತಿಕವಾಗಿ ಗಾಂಧೀಜಿ ಅವ್ರನ್ನ ಕೊಂದ್ರು ಅಂತ. ಆದ್ರೆ ನೀವು ಕಾಂಗ್ರೆಸ್ಸಿಗೆ ಏನ್ ಮಾಡಿದೀರಾ ಅಂತಂದ್ರೆ ಸೈದ್ಧಾಂತಿಕವಾಗಿ ಕೂಡ ಗಾಂಧೀಜಿ ಅವ್ರನ್ನ ಕೊಲೆ ಮಾಡಿದೀರಾ. ಮತ್ತೆ ಅವ್ರ ಏನ್ ಮಾತುಗಳಿತ್ತು ಆ ಮಾತನ್ನ ಸಿದ್ಧಾಂತಗಳನ್ನ ಕೂಡ ಕೊಲೆ ಮಾಡಿದೀರಾ ನೀವು. ನೀವಾಗ ನಾವು ಬಿಜೆಪಿಗೆ ಏನಿದೀವಿ, ಗಾಂಧೀಜಿ ಅವ್ರು ಬೇಕಾಗಿತ್ತಲ್ಲ, ಏನು